ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೆಕೆಂಡ್ PUC ನಂತರ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸನ್ನು ಮಾಡಬೇಕಂತಂದ್ರೆ ನೀವು ನೀಟ್ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಸೊ ನೀಟ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಈಗ ನಾವು ತಿಳ್ಕೊತಾ ಹೋಗೋಣ. ನೀವು ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಬಿಕಾಸ್ ಯಾರ್ಯಾರು KE ಮುಖಾಂತರ ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿದ್ರು, ಸೊ ನೀವೀಗ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಅದರಲ್ಲೂ ಸಹ ಅಪ್ಲೈಡ್ ಕೋರ್ಸಸಲ್ಲಿ PCMB ಅಂತಿದ್ರೆ ಏನರ್ಥ, PCMB ಜೊತೆಗೆ UG ನೀಟ್ ಅಂತ ಇದ್ದರೆ ಏನರ್ಥ, ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಅಪ್ಲೈಡ್ ಕೋರ್ಸಸಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಬರೀ PCMB ಅಂತಿದ್ರೆ ಸೊ ನೀವು ಎಕ್ಸಾಮನ್ನು ಬರೀಬೋದು, ಆದರೆ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ. PCMB ಅಂತಂದರೆ ಬರೀ ಅದು ಇಂಜಿನಿಯರಿಂಗ್, ವೆಟರ್ನರಿ, ಸೊ ಈ ರೀತಿ KCETಗೆ ಮಾತ್ರ ಅಪ್ಲೈಡ್ ಆಗ್ತಕ್ಕಂಥದ್ದು PCMB. ನೆಕ್ಸ್ಟ್ ನೀವೇನಾದ್ರೂ ನೀಟ್ ಎಕ್ಸಾಮನ್ನು ಬರೆದು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ಅದರಲ್ಲೂ ಸಹ ಅಪ್ಲೈಡ್ ಕೋರ್ಸಸಲ್ಲಿ PCMB ಜೊತೆಗೆ UG ನೀಟ್ ಅಂತ ಇರಬೇಕಾಗಿರುತ್ತೆ ಅಂತ ಹೇಳಿ KE ಕಡೆಯಿಂದ ಕ್ಲಾರಿಫೈ ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವೀಗ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಪಡ್ಕೊಳ್ಳಿ. ಸೊ ಅದರಲ್ಲಿ ಅಪ್ಲೈಡ್ ಕೋರ್ಸಸಲ್ಲಿ ಕರೆಕ್ಟಾಗಿ ನಿಮ್ಮ ಇನ್ಫಾರ್ಮೇಷನ್ಸ್ ಎಲ್ಲ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಅದರಲ್ಲೂ ಸಹ ಅಪ್ಲೈಡ್ ಕೋರ್ಸಸಲ್ಲಿ PCMB ಇದೆಯಾ ಅಥವಾ PCMB ಜೊತೆಗೇನೆ UG ನೀಟ್ ಅಂತ ಇದೆಯಾ ಎಲ್ಲವನ್ನು ಸಹ ಚೆಕ್ ಮಾಡಿಕೊಂಡು ನೀವೀಗ ಕ್ಲಾರಿಫೈ ಮಾಡ್ಕೋಬೋದಾಗಿರತ್ತೆ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.